MLC DS ಅರುಣ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ ಅರವಿಂದ್ ಸರ್, ನಾವು ಒಂದು ಅಂಕಿ ಅಂಶವನ್ನು ಇವತ್ತು ರಿವೀಲ್ ಮಾಡಿದ್ದೀವಿ. ಕಳೆದ 3 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದ್ರೋಹದ ಕೇಸ್ಗಳು ಅಂದರೆ ಪಾಕಿಸ್ತಾನ್ ಪರ ಘೋಷಣೆ, ಬಾಂಗ್ಲಾದೇಶದ ಪರ ಘೋಷಣೆ ಕೂದಂಥ 17 ಕೇಸು ಸರ್. 17 ಕೇಸಲ್ಲಿ ಒಂದರಲ್ಲೂ ಕೂಡ ಕನ್ವಿಕ್ಷನ್ ಆಗಿಲ್ಲ, ಒಬ್ರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಇದಕ್ಕೆ ಏನು ಕಾರಣ ತಮ್ಮ ಪ್ರಕಾರ ಅಂತ? ನಾನು ನಿನ್ನೆ ದಿವಸ ವಿಧಾನಮಂಡಲ ಸರಿಯಾಗಿ ನಡೆದಿದ್ರೆ ಆ ಕ್ವಶನ್ ಅನ್ನ ನಾನು ಕೇಳಿದ್ದೆ. ಒಂದು 15 ದಿನಗಳ ಹಿಂದೆ ಈ ಕ್ವಶನ್ ಅನ್ನ ಕೇಳಿದ್ದೆ ನಾನು ಗೃಹ ಮಂತ್ರಿಗಳಿಗೆ. ಎಷ್ಟು ಈ ತರ ಪಾಕಿಸ್ತಾನ ಜಿಂದಾಬಾದ್ ಮತ್ತು ಬಾಂಗ್ಲಾದೇಶ ಪರವಾಗಿ ಜಿಂದಾಬಾದ್ ಹೇಳಿರುವಂತ ಪ್ರಕರಣಗಳು ದಾಖಲಾಗಿದೆ ಅಂತ ಅವರು ನಿನ್ನೆ ಅದನ್ನ ಕೊಟ್ರು, ನಂಗೆ ಆನ್ಸರ್ ಕೊಟ್ರು. ಬಟ್ ಅದನ್ನ ಪ್ರಶ್ನೋತ್ತರ ವೇಳೆ ನಡೀಲ್ದಿರೋ ಕಾರಣಕ್ಕೆ ನಾನು ಅದನ್ನ ಡೀಟೇಲ್ ಡಿಸ್ಕಷನ್ ಗೃಹ ಸಚಿವರ ಹತ್ರ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ನಿನ್ನೆ ನಮ್ದು ಪೂರ್ತಿ ಗಲಾಟೆ ಆಯ್ತು ನಮ್ಮ ಹೌಸ್ ಅಲ್ಲಿ, ಹಾಗಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಒಟ್ಟು 17 ಪ್ರಕರಣಗಳು, 23ರಲ್ಲಿ 3 ಪ್ರಕರಣ, 24ರಲ್ಲಿ 8 ಪ್ರಕರಣ, 25ರಲ್ಲಿ 6 ಪ್ರಕರಣಗಳು ಒಟ್ಟು ದಾಖಲಾಗಿರೋದು. ಅದ್ರೊಳಗಡೆ ಈಗ ಇತ್ತೀಚೆಗೆ ಈ ಕೋಗಿಲು ಇದ್ರೊಳಗೆ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಪರವಾಗಿ ಒಂದು ಒಂದಾಗಿದೆ. ನನಗೆ ಆಶ್ಚರ್ಯ ಆಗಿದ್ದು ಆ ಉತ್ತರದಲ್ಲಿ ಏನಿದೆ ಅಂದ್ರೆ, ನಾನು ಕೇಳಿದ್ದೆ ಎಷ್ಟು ಜನಕ್ಕೆ FIR ಹಾಕಿದ್ದೀರಾ ಮತ್ತು ಆರೋಪಿಗಳಿಗೆ ಏನ್ ಶಿಕ್ಷೆ ಆಗಿದೆ ಅಂತ. ಮೇಲ್ಕಂಡ ಯಾವ ಪ್ರಕರಣಗಳಲ್ಲಿಯೂ ಇನ್ನೂ ಆರೋಪಿಗಳಿಗೆ ಶಿಕ್ಷೆ ಆಗಿರೋದಿಲ್ಲ ಅಂತ ಕೊಡ್ತಾರೆ. ಅಂದ್ರೆ 23ನೇ ಇಸ್ವಿಲಿ ಆದಂತ ಪ್ರಕರಣಗಳು ನಮಗೆಲ್ಲ ಗೊತ್ತಿರೋಂಗೆ ವಿಧಾನಸೌಧದಲ್ಲಿ 24ನೇ ಇಸ್ವಿಲಿ ಆಗುತ್ತೆ, ಮತ್ತು ವೈಟ್ ಫೀಲ್ಡ್ ಅಲ್ಲಿ 25ನೇ ಇಸ್ವಿಲಿ ಆಗುತ್ತೆ, ಹೆಬ್ಗೋಡಿಲಿ 25ನೇ ಇಸ್ವಿಲಿ ಆಗುತ್ತೆ. ಹಿಂಗೆ ಉದಯಗಿರಿ ನಾವು ಮೈಸೂರು ಪ್ರಕರಣ ತಗೊಂಡ್ರೆ 23ನೇ ಇಸ್ವಿಲಿ ಆಗುತ್ತೆ. ಇದು ಯಾವ್ದಕ್ಕೂ ಶಿಕ್ಷೆ ಆಗಿರುವುದಿಲ್ಲ ಅನ್ನೋವಂಥದ್ದು ಇದೆ. ಅಂದ್ರೆ ನಮ್ಮ ಬೇರೆ ಬೇರೆ ಪ್ರಕರಣಗಳನ್ನ ನೋಡಿದಾಗ ನಮ್ಮ ಹಿಂದೂಗಳ ಪರವಾಗಿ ಯಾರು ಓಡಾಡಿರ್ತಾರೆ ಆ ಪ್ರಕರಣಗಳನ್ನ ನೋಡಿದಾಗ ಕನ್ವಿಕ್ಷನ್ ಇಮಿಡಿಯೇಟ್ ಆಗಿ 6 ತಿಂಗಳಲ್ಲೇ ಕನ್ವಿಕ್ಷನ್ ಆಗುತ್ತೆ. ಈ ತರದ್ದು ತುಷ್ಟೀಕರಣದ ಅಂತ ಯೋಚನೆ ಮಾಡಿದ್ರೆ ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಈ ತರದ ದೇಶದ್ರೋಹಿಗಳನ್ನ ನೇರವಾಗಿ ಕಣ್ಣಿಗೆ ಕಂಡ್ರು ಎಲ್ಲಾ ಮಾಧ್ಯಮಗಳಲ್ಲಿ ಬಂದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗದೆ ಇರೋ ರೀತಿಲಿ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಆರೋಪ ಇತ್ತು. ನಾನು ಈ ಡಾಟಾ ಕಲೆಕ್ಟ್ ಮಾಡೋದಕ್ಕೋಸ್ಕರ ಈ ಕ್ವಶನ್ ಅನ್ನ ಹಾಕಿದ್ದಾಗ, ಹಾಗಾಗಿ 17 ಪ್ರಕರಣಗಳಲ್ಲೂ ಒಂದೇ ಒಂದು ಪ್ರಕರಣಗಳು ಶಿಕ್ಷೆ ಆಗೋದಿಲ್ಲ ಅಂದ್ರೆ ನಾಳೆ ಇದ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ನಾವು ಕ್ರಿಕೆಟ್ ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನ ಆಗ್ಬೇಕಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದಿಂದ ಅಥವಾ ಪಾಕಿಸ್ತಾನ ಟೀಮಿಗೆ ಜೈ ಜೈ ಅನ್ನುವಂಥದ್ದನ್ನ ನೋಡ್ತಾ ಇದ್ದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ, ಕಂಟ್ರೋಲೇ ಇರಲ್ಲ ಆಗ. ಅರುಣ್ ಅವ್ರಿಗೆ 2021-22ರಲ್ಲೂ ಕೂಡ ಒಂದು 6ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾದವು. ಅಲ್ಲೂ ಏನ್ ಕನ್ವಿಕ್ಷನ್ ಆಗಿಲ್ಲ. ನಿಮ್ ಸರ್ಕಾರ ಇದ್ದಾಗ್ಲೂ ಆಗಿಲ್ಲ, ಈಗ ಇವ್ರ ಸರ್ಕಾರ ಇದ್ದಾಗ್ಲೂ ಆಗಿಲ್ಲ. ಸೊ ಒಂದೇ ಸರ್ಕಾರ ಮಾಡ್ಲಿಲ್ಲ ಅಂತ ಅನ್ನಕ್ ಆಗಲ್ವಲ್ಲ ಅರುಣ್ ಅವ್ರೆ? ಅಲ್ಲ 21-22 ಆದಂತ ಸಂದರ್ಭದಲ್ಲಿ ಅದು ತಕ್ಷಣನೇ ಅದಕ್ಕೆ ಸರಿಯಾದಂತ ಶಿಕ್ಷೆಗೆ ಏನಾಗ್ಬೇಕು ಕಾನೂನನ್ನ ರಚನೆ ಮಾಡ್ಬೇಕು ಅಂತ ಅವಾಗ್ಲೂ ಕೂಡ ಹೇಳಿದ್ವಿ ನಾವು. ಈಗ ಆಗ್ಬೇಕಾಗಿರೋದು ಕಾನೂನು ರಚನೆ ಆಗ್ಬೇಕು. ನಾನು ಈ ಸರ್ಕಾರಕ್ಕೆ ಕೇಳೋವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತ ಪ್ರಕರಣಗಳು ಇದ್ದಂತ ಕಾರಣಕ್ಕೆ ಈಗ ಕಾನೂನು ರಚನೆ ಮಾಡಿ. ಈಗ ಕಾನೂನಲ್ಲಿ ಭದ್ರವಾಗಿ ಈ ತರದಾದಂತಹ ದೇಶ ಭಾಷಣ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದನ್ನು ಬಿಟ್ಟು ಈ ತರದ್ದು ನೇರವಾಗಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತದ್ದು ಕಾನೂನು ಸರಿಯಾದಂತ ರೀತಿಲ್ಲ ಆದ್ರೆ ಆಗ ಎಲ್ಲರಿಗೂ ಹೆದರಿಕೆ ಅನ್ನುವಂಥದ್ದು ಇರುತ್ತೆ. ಕಾನೂನೇ ಇಲ್ಲ ಅಂದ್ಮೇಲೆ ಈ ಮುಂಚೆ ಈ ತರ ಸ್ಥಿತಿಗಳು ಇರ್ಲಿಲ್ಲ. 21-22ರಲ್ಲಿ ಆದಂತದ್ದು ಅದು ಮೊದಲನೇ ಬಾರಿ. ಆ ಟೈಮಲ್ಲಿ ಆ ಸಂದರ್ಭಗಳಲ್ಲೂ ಇದ್ವು. ಅವಾಗ ನಾವು ಹೇಳ್ತಾನೆ ಇದ್ವಿ ಕಾನೂನು ರಚನೆ ಆಗ್ಬೇಕು ಅಂತ. ಹಾಗಾಗಿ ನನ್ನ ಮೂಲ ಉದ್ದೇಶ ಕಾನೂನು ರಚನೆ ಆಗ್ಬೇಕು, ಯಾರು ತಪ್ಪಿತಸ್ಥರಿರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ನನ್ನ ಮೂಲ ಉದ್ದೇಶ. ರೈಟ್, ಥ್ಯಾಂಕ್ ಯು DS ಅರುಣ್ ಅವರೇ ಪಬ್ಲಿಕ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನನ್ನ ಪ್ರಕಾರ ಕಾನೂನು ಯಾಕೆ ಆಗಬೇಕು ಇದಕ್ಕೆ ಅಂತ, ಈಗ ದೇಶದ್ರೋಹದ ಸೆಕ್ಷನ್ ನೀವು ಹಾಕಿದ ಮೇಲೆ ಒಬ್ಬ ದೇಶದ್ರೋಹಿಗೆ ಯಾವನೋ ಎಲ್ಲೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ದ ಅಥವಾ ಭಯೋತ್ಪಾದನೆಯನ್ನು ಉಂಟು ಮಾಡ್ದ, ಇನ್ನೇನೋ ಮಾಡ್ದ, ಸಾರ್ವಜನಿಕರ ಜೀವ ಕಸ್ದ ಅಂದಾಗ ಅಂಥವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಕೊಡಿ. ಅದಕ್ಕೆ ಹೇಳಿದ್ದು ನಾನು, ನಿಮಗೆ ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಶಿಕ್ಷೆ ಕೊಡಬೇಕು ಅಂತ ಕೊಡ್ಬೋದು. ಕಾಪಾಡಬೇಕು ಅವ್ರನ್ನ, ಪ್ರೊಟೆಕ್ಟ್ ಮಾಡಬೇಕು ಅವ್ರನ್ನ, ಅವರೇ ನಮ್ಮ ಅಣ್ಣ ತಮ್ಮಂದಿರು, ಅವರೇ ನಮ್ಮ ಬ್ರದರ್ಸು ಅನ್ನೋ ಮನಸ್ಥಿತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ.